ಇವತ್ತಿನ ವಿಡಿಯೋದಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ರೀ ಎಸಿವಿರ್ ಕ್ರೀಮ್ 5% ಬಗ್ಗೆ. ಎಸಿವಿರ್ ಕ್ರೀಮ್ ಅಂದರೆ ಏನು, ಯಾವ ಸಮಸ್ಯೆ ಇದ್ದರೆ ಡಾಕ್ಟರ್ ನಿಮ್ಗೆ ಇದನ್ನು ಬರೆದು ಕೊಟ್ಟಿರ್ತಾರೆ, ಇದರ ಮೇನ್ ಕಂಟೆಂಟ್ ಏನಿರ್ತೈತಿ, ಯಾವ ರೀತಿ ನೀವು ಇದನ್ನು ಉಪಯೋಗ ಮಾಡಬೇಕು ಮತ್ತು ಎಷ್ಟು ದಿನ ಉಪಯೋಗ ಮಾಡಬೇಕು, ಸೈಡ್ ಎಫೆಕ್ಟ್ಸ್ ಏನು, ಯಾರು ಇದನ್ನು ಬಳಸೋಕೆ ಹೋಗ್ಬಾರ್ದು, ಸಬ್ಸ್ಟಿಟ್ಯೂಟ್ ಏನು, ಮೂಲ್ಯ ಎಷ್ಟು, ಎಲ್ಲಿಂದ ಇದನ್ನ ಖರೀದಿ ಮಾಡ್ಬೋದು, ಸಂಪೂರ್ಣ ಮಾಹಿತಿ ನಾನು ನಿಮ್ಗೆ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಟಾರ್ಟಿಂಗ್ಲಿಂದ ಎಂಡ್ ತನಕ ಮಿಸ್ ಮಾಡದೆ ನೋಡಿ. ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ರೆ ಯೂಟ್ಯೂಬ್ ಚಾನಲ್ ವೆಂಕಟೇಶ್ ಎಚ್ ಪೂಜಾರ್ ಮತ್ತು ನಾನು ಡಾಕ್ಟರ್ ವೆಂಕಟೇಶ್ ಎಚ್ ಪೂಜಾರ್. ಬನ್ನಿ ಇವತ್ತಿನ ಚರ್ಚೆಯನ್ನು ಶುರು ಮಾಡೋಣ. ಎಸಿವಿರ್ ಕ್ರೀಮ್ ನೋಡ್ರಿ, ಇದು ಒಂದು ಎಲೋಪತಿಕ್ ಕ್ರೀಮ್. ಇದ್ರ ಉಪಯೋಗ ಎಲ್ಲಿ ಮಾಡ್ತಾರಪ್ಪ ಅಂದ್ರೆ, ಒಂದೇ ಕಂಡೀಷನ್ ನಿಮ್ಗೆ ಹರ್ಪಿಸ್ ಸಿಂಪ್ಲೆಕ್ಸ್ ಆಗೈತೆ. ಹರ್ಪಿಸ್ ಸಿಂಪ್ಲೆಕ್ಸ್ ನೋಡ್ರಿ, ಇದು ಒಂದು ವೈರಲ್ ಇನ್ಫೆಕ್ಷನ್. ಇದ್ರಾಗ ಏನಾಗುತ್ತಪ್ಪ ಅಂದ್ರೆ, ತುಟಿ ನಿಮ್ಗೆ ಏನದೋ ತುಟಿ ಮೇಲೆ ತೆಳಗಡೆ ಭಾಗದಾಗ ಸಣ್ಣ ಬ್ಲಿಸ್ಟರ್ಸ್ ಆಗ್ತಾವೆ, ಅದ್ರೊಳಗೆ ಪಸ್ ಇರ್ತೈತಿ ಮತ್ತು ಅಲ್ಲಿ ಕೆಂಪಾಗಿಬಿಟ್ಟಿರ್ತೈತಿ ರೀ ಸ್ಕಿನ್. ಅದನ್ನು ಕಡಿಮೆ ಮಾಡಲಿಕ್ಕೆ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಎರಡನೇ ಕಂಡೀಷನ್ ಯಾವುದಪ್ಪ ಅಂದ್ರೆ ಹರ್ಪಿಸ್ ಝೋಸ್ಟರ್ ಅಂತ. ಇದಕ್ಕೆ ನಮ್ಮ ಕನ್ನಡದಾಗ ಸರ್ಪ ಹುಣ್ಣು ಅಂತ ಕರಿತೀವಿ ರೀ. ಇದು ಪೂರ್ತಿ ಮೈ ತುಂಬನ ಆಗ್ತೈತಿ, ಕೆಲವೊಂದು ಸತೆ ಬೆನ್ನಾಗಿರ್ತೈತಿ, ಇಲ್ಲ ಶರೀರದ ಕುತ್ತಿಗೆಯಾಗಿರ್ಬೋದು, ಶರೀರದ ಕೆಲವೊಂದಿಷ್ಟು ಭಾಗದಾಗ ಆಗುತ್ತೆ ರೀ. ಇದು ಸಣ್ಣ ಗೂಳು ಇರ್ತವೆ, ಅದು ಹಾವು ಹರಡ್ದಂಗೆ ಹರಡ್ತಿರ್ತೈತಿ ಪೂರ ಮೈ ತುಂಬ. ಬಹಳ ಮೈಕೈ ನೋವು, ಲೈಟಾಗಿ ಜ್ವರ ಬರೋದು, ಇವೆಲ್ಲ ಸಮಸ್ಯೆ ಕಾಡ್ತಿರ್ತಾವೆ ರೀ. ಇಲ್ಲ ತ್ವಚ ಉರಿ ಅನಿಸ್ಬೋದು. ಇಲ್ಲ ನಿಮ್ಗೆ ವೆರಿಸಿಲ್ಲ ಜೋಸ್ಟರ್ ಸಮಸ್ಯೆ ಇತ್ತಂದ್ರೆ, ಚಿಕನ್ ಪಾಕ್ಸ್ ಇದ್ರೂ ಕೂಡ, ಇಲ್ಲ ಅಮ್ಮ ಬಂದೈತೆ ಅಂತೀವಲ್ಲ ಆ ಕಂಡೀಷನ್ನಾಗ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಇಲ್ಲ ನಿಮ್ಗೆ ಪ್ರೈವೇಟ್ ಜಾಗ ಏನಿದೆ ನಿಮ್ಮ ಶರೀರದ್ದು ಜೆನೈಟಲ್ ರೀಜನ್, ಅಲ್ಲಿ ಜೆನೈಟಲ್ ಹರ್ಪಿಸ್ ಇನ್ಫೆಕ್ಷನ್ ಆಗೈತಂದ್ರೆ ಅವಾಗ ಕೂಡ ಡಾಕ್ಟರ್ ಇದನ್ನು ಬರೆದು ಕೊಟ್ಟಿರ್ತಾರೆ. ಈಗ ಇದ್ರ ಕಂಟೆಂಟ್ ಬಗ್ಗೆ ಹೇಳ್ಬೇಕಂದ್ರೆ, ಎಸಿವಿರ್ ಕ್ರೀಮ್ ಏನಿದೆ ಇದ್ರೊಳಗಡೆ ಸೈಕ್ಲೋವಿರ್ 5% ವೇಟ್ನಾಗ ಇರ್ತೈತೆ ರೀ. ಟೋಟಲ್ ಕ್ರೀಮದ ವೇಟು. ಇನ್ನು ತಯಾರು ಮಾಡೋ ಕಂಪ್ನಿ ಯಾವುದಪ್ಪ ಅಂದ್ರೆ ಸಿಪ್ಲಾ ಲಿಮಿಟೆಡ್ ಅವರು. ಈಗ ಇದನ್ನ ಯಾವ ರೀತಿ ಯೂಸ್ ಮಾಡಬೇಕು, ಸೊ ನೋಡ್ರಿ, ಯಾವ ಭಾಗದಾಗ ನಿಮ್ಗೆ ಇನ್ಫೆಕ್ಷನ್ ಆಗಿದೆ ಆ ಭಾಗ ಚಂದಾಗ ಮೊದಲು ಕ್ಲೀನ್ ಮಾಡ್ಕೊರಿ. ಟವಲ್ ತೊಗೊಂಡು ಚಂದಾಗ ಒರೆಸ್ಕೊರಿ. ಆ ಭಾಗದಾಗ ಯಾವುದೇ ರೀತಿ ನೀರಿನ ಅವಶೇಷ ಇರಬಾರ್ದು. ಕ್ರೀಮ್ ಏನಿದೆ ನಿಮ್ಮ ಬಳ್ಳಿಗೆ ತೊಗೊಂಡಾದ್ಮೇಲೆ ಯಾವ ಭಾಗಕ್ಕೆ ನೀವು ಇದನ್ನ ಹಚ್ಕೋಬೇಕನ್ನೋ ಅಂತೀರಿ ಅಲ್ಲಿ ಹಚ್ಕೊಂಡು ಲೈಟಾಗಿ ಬಳ್ಳಿಲಿ ಅಲ್ಲೇ ತಿಕ್ಕೋರಿ, ಮಸಾಜ್ ಮಾಡ್ಕೊರಿ. ಅದು ಯಾಕಂದ್ರೆ ಅದು ಕ್ರೀಮ್ ಹಚ್ಚಿದ್ರೆ ಅದು ಚಂದಾಗಿ ಸ್ಕಿನ್ನೇ ಅಬ್ಸರ್ವ್ ಆಗ್ಬೇಕ್ರಿ. ಅದಾದಮೇಲೆ ಕೈಗಳನ್ನು ತೊಳ್ಕೊಂಬಿಡ್ರಿ. ಈ ಕ್ರೀಮ್ ನೋಡ್ರಿ, ಪುರುಷರು ಮಹಿಳೆಯವರು ಇಬ್ಬರು ಉಪಯೋಗ ಮಾಡ್ಬೋದು. ಇದನ್ನು ನೀವು ದಿನಕ್ಕೆ 2 ಹೊತ್ತು ಇಲ್ಲ 3 ಹೊತ್ತು ಕೂಡ ಉಪಯೋಗ ಮಾಡ್ಬೋದು ರೀ. ಈಗ ಎಷ್ಟು ದಿನ ಇದನ್ನು ಹಚ್ಕೋಬೇಕು, ಸೊ ನೋಡ್ರಿ, ನಿಮ್ಮ ಟ್ರೀಟಿಂಗ್ ಡಾಕ್ಟರ್ ನಿಮ್ಗೆ ಇದನ್ನು ಎಷ್ಟು ದಿನ ಉಪಯೋಗ ಮಾಡ್ಲಿಕ್ಕೆ ಹೇಳಂತಾರೆ ಅಷ್ಟು ದಿನ ಉಪಯೋಗ ಮಾಡ್ಬೇಕು. ಯಾಕಂದ್ರೆ ಇದು ಹರ್ಪಿಸ್ ಸಿಂಪ್ಲೆಕ್ಸು, ಝೋಸ್ಟರು, ವೆರಿಸಿಲ್ಲ ಝೋಸ್ಟರ್ದಾಗ ಡಾಕ್ಟರ್ ಕೆಲವೊಂದಿಷ್ಟು ಮೆಡಿಸಿನ್ಸ್ ಕೂಡ ಕೊಟ್ಟಿರ್ತಾರೆ. ಸೊ ಅದ್ರ ಕಾಂಬಿನೇಷನ್ನೇ ಇದು ಡಾಕ್ಟರ್ ನಿಮ್ಗೆ ಎಷ್ಟು ದಿನ ಉಪಯೋಗ ಮಾಡೋಕ್ಕೆ ಹೇಳಂತಾರೆ ಅಷ್ಟು ದಿನ ಉಪಯೋಗ ಮಾಡಬೇಕಾಗ್ತೈತಿ. ಇದರಲ್ಲಿ ಏನು ಸೈಡ್ ಎಫೆಕ್ಟ್ಸ್ ಆಗ್ತೈತಿ, ಸೊ ನೋಡಿರಿ, ಕೆಲವೊಂದಿಷ್ಟು ಕಂಡೀಷನಲ್ಲಿ ಕಂಡು ಬಂದಿದೆ. ಯಾವ ಭಾಗಕ್ಕೆ ನೀವು ಇದನ್ನು ಕ್ರೀಮ್ ಹಚ್ಕೊಂಡಿರ್ತೀರಿ ಅಲ್ಲಿ ನಿಮ್ಮ ತ್ವಚ ಉರಿ ಆಗ್ಬೋದು, ಕೆರೆತ ಆಗ್ಬೋದು, ಇಲ್ಲ ತ್ವಚ ಕೆಂಪಗಾಗ್ಬೋದು ರೀ. ಈಗ ಯಾರು ಇದನ್ನು ಉಪಯೋಗ ಮಾಡೋಕ್ಕೆ ಹೋಗ್ಬಾರ್ದು. ಸೊ ನೋಡ್ರಿ, ಇದ್ರೊಳಗೆ ಮೇನ್ ಕಂಟೆಂಟ್ ಏನಿದೆ ಸೈಕ್ಲೋವಿರ್, ಅದರಲ್ಲೇ ನಿಮ್ಗೆ ಮೊದ್ಲು ಏನೋ ಅಲರ್ಜಿಕ್ ರಿಯಾಕ್ಷನ್ ಆಗೈತೆ ಅಂದ್ರೆ ಇದ್ರ ಉಪಯೋಗ ಮಾಡಕ್ಕೆ ಹೋಗ್ಬಿಡ್ರಿ. ಗರ್ಭವತಿ ಮಹಿಳೆಯರು, ಯಾವ ತಾಯಂದ್ರೆ ತಮ್ಮ ಮಕ್ಕಳಿಗೆ ಸ್ತನಪಾನ ಮಾಡಿಸ್ತಾರೆ, ಡಾಕ್ಟರ್ ಸಲಹೆ ಎಲ್ಲಾದ್ರೂ ಇದ್ರ ಉಪಯೋಗ ಮಾಡಬೇಡ್ರಿ. ಇದ್ರ ಸಬ್ಸ್ಟಿಟ್ಯೂಟ್ಸ್ ಬಗ್ಗೆ ಹೇಳ್ಕೊಡ್ತೀನಿ ರೀ. ಸಬ್ಸ್ಟಿಟ್ಯೂಟ್ ಅಂದ್ರೆ ನೋಡ್ರಿ, ಎಸಿವಿರ್ ಕ್ರೀಮ್ ಏನಿದೆ ಬ್ರ್ಯಾಂಡ್ ಹೆಸರು, ಇದ್ರೊಳಗೆ ಕಂಟೆಂಟ್ ಎಸೈಕ್ಲೋವಿರ್ ಇರ್ತೈತಿ. ಎಸೈಕ್ಲೋವಿರ್ ಇರೋ ಕಂಟೆಂಟ್ ಇದ್ದು ಬಹಳಷ್ಟು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯವರು ಬೇರೆ ಕ್ರೀಮ್ ತಯಾರು ಮಾಡ್ತಾರೆ. ಕೆಲವೊಂದಿಷ್ಟು ಬೇರೆ ಬ್ರ್ಯಾಂಡ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಝೋಸ್ಟರ್ ಕ್ರೀಮ್, ಹರ್ಪಿಫೋರ್ಡ್ ಕ್ರೀಮ್, ಹರ್ಪಿಸ್ 5% ಕ್ರೀಮ್, ಎಸಿವಿರ್ ಸ್ಕಿನ್ ಕ್ರೀಮ್, ಎಸಿವಿಕ್ಸ್ ಕ್ರೀಮ್. ಸೊ ಇದೆಲ್ಲ ಇದ್ರದ್ದು ಸಬ್ಸ್ಟಿಟ್ಯೂಟ್ ರೀ. ಇದ್ರೊಳಗೆ ಸೇಮ್ ಇಂಗ್ರೀಡಿಯೆಂಟ್ ಸೇಮ್ ಆ್ಯಕ್ಷನ್ ಇರ್ತೈತೆ ರೀ. ಮೂಲ್ಯದ ಬಗ್ಗೆ ಹೇಳ್ಬೇಕಂದ್ರೆ 167 ರೂಪಾಯಿದಾಗ ನಿಮ್ಗೆ 10 ಗ್ರಾಮ್ ಕ್ರೀಮ್ ಸಿಗ್ತೈತೆ ರೀ. ಎಸಿವಿರ್ ಕ್ರೀಮ್ 5%. ಅವೈಲೇಬಿಲಿಟಿ ಬಗ್ಗೆ ಹೇಳ್ಬೇಕಂದ್ರೆ, ನಿಮ್ಮ ಕಡೆ ನಿಮ್ಮ ಡಾಕ್ಟರ್ ಬರೆದು ಕೊಟ್ಟಂತಹ ಚೀಟಿ ಇತ್ತಂದ್ರೆ ಇದನ್ನು ನೀವು ನಿಮ್ಮ ಹತ್ರ ಇರೋ ಮೆಡಿಕಲ್ ಸ್ಟೋರ್, ಜನರಲ್ ಫಾರ್ಮಸಿ, ಆನ್ಲೈನ್ ಫಾರ್ಮಸಿ ಆ್ಯಪ್ ಮುಖಾಂತರ ಭಾಳ ಸುಲಭ ರೀತಿಯಿಂದ ಖರೀದಿ ಮಾಡ್ಕೋಬೋದು ಅನ್ಕೊತೀನಿ. ವಿಡಿಯೋದಾಗ ನಾನು ಏನು ಮಾಹಿತಿ ನಿಮ್ಮ ಎಲ್ಲ ಜೊತೆಗೆ ಶೇರ್ ಮಾಡಿದ್ದೀನಿ ಎಲ್ಲ ನಿಮಗೆ ಬಹಳ ಒಳ್ಳೆ ರೀತಿಯಿಂದ ಅರ್ಥ ಆಗಿರಬೇಕು. ನೀವು ಮುಂದೆ ಕೂಡ ಇದೇ ರೀತಿ ಹೊಸ ಮೆಡಿಸಿನ್ ರಿವ್ಯೂಸ್ ನೋಡ್ಬೇಕಾ, ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ ನೋಡಿ, ಅದನ್ನ ಒತ್ತಿ ಬಿಡ್ರಿ. ಅದನ್ನ ಒತ್ತಿದ್ರೆ ನಮ್ಮ ಮುಂದೆ ಹಾಕೋ ಎಲ್ಲ ವಿಡಿಯೋ ನಿಮ್ಗೆ ಬೇಗ ತಲುಪ್ತಾವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆಯಾ, ಲೈಕ್ ಬಟನ್ನ ಪ್ರೆಸ್ ಮಾಡಿ ಮತ್ತು ಈ ವಿಡಿಯೋ ಆದಷ್ಟು ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ. ಇಲ್ಲ ಯಾರಿಗೆ ವಿಡಿಯೋ ಅವಶ್ಯಕತೆ ಇರ್ತೈತಿ ಅವ್ರ ಜೊತೆಗೆ ನೀವು ಇದನ್ನ ಶೇರ್ ಮಾಡ್ಬೋದು. ವಿಡಿಯೋ ನೋಡಾದ್ಮೇಲೆ ಕೂಡ ನಿಮ್ಮ ಮನಸ್ಸಿನಾಗ ಏನಾರ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರ ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನಾನು ಪ್ರತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಂಗೆ ಯಾವುದು ಮೆಡಿಸಿನ್ಸ್ ಕೂಡ ಡಾಕ್ಟರ್ ಕನ್ಸಲ್ಟೇಷನ್ ಎಲ್ಲಾದ್ರೂ ತೊಗೊಳಕ್ಕೆ ಹೋಗ್ಬಿಟ್ರಿ. ಮೆಡಿಸಿನ್ಸ್ ಯಾವ ಡಾಕ್ಟರ್ ಸೂಪರ್ವಿಷನ್ನಾಗ ತೊಗೋಬೇಕು. ಈ ವಿಡಿಯೋ ಇನ್ಫಾರ್ಮೇಷನ್ಗೋಸ್ಕರ ಮಾಡಿದ್ದೀನಿ. ಸಿಗೋಣ ತಮ್ಮೆಲ್ಲರಿಗೂ ಮತ್ತೊಂದು ವಿಡಿಯೋದಾಗ ಒಂದು ಹೊಸ ವಿಷಯ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್. ಧನ್ಯವಾದಗಳು.